ಜಯ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ನಡೆಸುತ್ತಿರುವಂತಹ 100 ದಿನಗಳ ಸ್ವಚ್ಛತಾ ಅಭಿಯಾನದ ಎರಡನೇ ಹಂತವಾದ ಇಂದು ಗಾಂಧಿನಗರದ ಮೌರ್ಯ ವೃತ್ತದಲ್ಲಿ ಈ ಅಭಿಯಾನಕ್ಕೆ ಚಾಲನೆ ದೊರೆತಿದೆ. ಜೊತೆಗೆ ಈ ಅಭಿಯಾನಕ್ಕೆ ಬುಲೆಟ್ ಪ್ರಕಾಶ್ ಸೇರಿದಂತೆ ಹಲವಾರು ಗಣ್ಯರು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ನೂರಾರು ಕಾರ್ಯಕರ್ತರು ಸೇರಿದ್ದು ಅವರೆಲ್ಲ ಗಾಂಧಿನಗರವನ್ನು ಸ್ವಚ್ಛಗೊಳಿಸಲು ಸಜ್ಜಾಗಿದ್ದಾರೆ. ನೂರು ದಿನಗಳ ನಡೆ ಅಂದ್ಬಿಟ್ಟು ಕಾರ್ಯಕ್ರಮ ರೂಪಿಸಿದ್ದಾರೆ. ನಾನು 100 ದಿವಸ ಫ್ರೀಯಾಗಿದ್ದೆ, ಖಂಡಿತ ನಾನು 100 ದಿವಸ ಕೆಲಸ ಈ ಒಂದು ಪವಿತ್ರವಾದ ಕೆಲಸಕ್ಕೆ ಭಾಗವಹಿಸ್ತಿದೆ. ಇದು ಫಸ್ಟು ನನ್ನ ಮನೆಯಿಂದ ಶುರು ಆಯಿತು, ನನ್ನ ಮಕ್ಕಳಿಂದ ಶುರು ಆಯಿತು, ನನ್ನ ಬೀದಿಯಿಂದ ಶುರು ಆಯಿತು. ಈಗ ರೋಡಿಗೆ ಬಂದಿದ್ದೀನಿ. ಯಾವುದೇ ಕಾರಣಕ್ಕೂ ಯಾರೇ ಎಲ್ಲೇ ಕರೆದ್ರೂ ಈ ಥರ ಒಳ್ಳೆ ಕಾರ್ಯಕ್ರಮ ಖಂಡಿತ ಹೋಗ್ತೀನಿ. ಸ್ವಚ್ಛತಾ ಅಭಿಯಾನದ ಅಂಗವಾಗಿ ಕಾರ್ಯಕರ್ತರು ಇಂದು ಗಾಂಧಿನಗರದ ಹಲವಾರು ರಸ್ತೆಗಳಲ್ಲಿ ಹಲವಾರು ದಿನಗಳಿಂದ ಹಾಗೆ ಉಳಿದುಕೊಂಡಿದ್ದ ಕಸವನ್ನು ಬಹಳ ವ್ಯವಸ್ಥಿತವಾಗಿ ನೀರನ್ನು ಹಾಕಿ ಕ್ರಿಮಿನಾಶಕವನ್ನು ಸಿಂಪಡಿಸಿ ಸ್ವಚ್ಛಗೊಳಿಸುವ ಮೂಲಕ ಈ ಅಭಿಯಾನಕ್ಕೊಂದು ನಿಜವಾದ ಅರ್ಥವನ್ನು ಕಲ್ಪಿಸುತ್ತಿದ್ದಾರೆ. ಜಯ ಕರ್ನಾಟಕ ಜೊತೆ ಸೇರಿದ್ದು ನಾವು ಮಾಡೋಕ್ಕೊಂದು ಅವ್ರಿಗೂ ಒಂದು ಬೆಂಬಲವನ್ನು ಕೊಡ್ತಾ ಇದ್ದೀವಿ. BBMPಯಿಂದ ಈ ಥರ ಕಾರ್ಯಕ್ರಮಗಳನ್ನು ಮಾಡೋದ್ರಿಂದ ತುಂಬ ಒಳ್ಳೆಯದಾಗಿದೆ. ನಾನು ಜಯ ಕರ್ನಾಟಕ ಅವರಿಗೆ ಅಭಿನಂದಿಸ್ತೀನಿ. ಇನ್ನೂ ಮುಂದಕ್ಕಿಂತ ಕಾರ್ಯಕ್ರಮಗಳು ಮಾಡ್ತಾ ಇರಲಿ, ಇನ್ನೂ ಜನಸಂಖ್ಯೆಯಿಂದ ಬಂದು ಎಲ್ಲ ಜನರಿಗೊಂದು ಅರಿವು ಮುಟ್ಲಿ ಅಂತ ಹೇಳೋಕ್ಕೆ ಇಚ್ಛೆಪಡುತ್ತೇನೆ. ನಾವು ಇಲ್ಲಿ ಸುತ್ತವಾಗಿ ಬಂದು ಸ್ವಂತವಾಗಿ ನಾವೇ ಮಾಡ್ತಾಯಿದ್ದೀವಿ. ನಾವು 70 ವರ್ಷದಿಂದ ಇರೋದು ಇಲ್ಲಿ ಗಾಂಧಿನಗರದಲ್ಲಿ. ನಾನು ಡೋಬಿ ಶಾಪು ಅಂಗಡಿ ಇಟ್ಕೊಂಡು ಕೆಲಸ ಮಾಡ್ತೀನಿ. ನನಗಿಲ್ಲಿ ಯಾರು ಆಸೆನೂ ಕೊಟ್ಟಿಲ್ಲ, ನಾನೇನು ಆಸೆನೂ ಕೇಳಲಿಲ್ಲ. ಇವತ್ತು ಕೇಳಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೀಟಾಗೆಲ್ಲ ಗುಡ್ಸ್ಕೊಂಡು ಸೇವೆ ಮಾಡ್ತಾಯಿದ್ದೀನಿ. ತಾಯಿ ಭೂಮಿನ ಸೇರಿಸಬೇಕು ಅಂತ ನಿಮ್ಮದೇ ಜೊತೆ ನಾನು ನಿಂತ್ಕೊಂಡು ಮಾಡ್ತಾಯಿದ್ದೀನಿ. ಸ್ವಚ್ಛತಾ ಆಂದೋಲನದ ಎರಡನೇ ಹಂತವಾಗಿ ಇಂದು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಆಯೋಜಿಸಿದ್ದಂಥ ಅಭಿಯಾನ ಬಹುಮಟ್ಟಿಗೆ ಯಶಸ್ವಿಯಾಗಿದೆ ಅಂತಲೇ ಹೇಳ್ಬೋದು. ಸಾವಿರಾರು ಸಂಖ್ಯೆಯಲ್ಲಿ ವಿವಿಧ ಗುಂಪುಗಳನ್ನಾಗಿ ಮಾಡಿಕೊಂಡು ಈ ಕ್ಷೇತ್ರದ ಹಲವಾರು ಬೀದಿಗಳನ್ನು ಶುಚಿಗೊಳಿಸುವಲ್ಲಿ ಈ ಕಾರ್ಯಕರ್ತರು ಯಶಸ್ವಿಯಾಗಿದ್ದಾರೆ. ಜೊತೆಗೆ ಇವರ ಪ್ರೇರಣೆಯಿಂದ ನಾಗರಿಕರು ಕೂಡ ಈ ಕಾರ್ಯದಲ್ಲಿ ಕೈಜೋಡಿಸಿದ್ದು ವಿಶೇಷ.